ವೆಲ್ಕಮ್ ಬ್ಯಾಕ್. ಲೆಟ್ಸ್ ಗೋ ಟು ದ ಬಿಗ್ ಅಪ್ಡೇಟ್ಸ್. ಹಾಗಾದ್ರೆ ಈ ತೀರ್ಮಾನ ಆಗಿದ್ದು ಇದೆಲ್ಲವೂ ಕೂಡ ಆನ್ ಪೇಪರ್ಸ್ ಆಗೋಯ್ತಾ? ತೀರ್ಮಾನ ಆಗೋಯ್ತಾ? ಹೌದಾ ಅಥವಾ ಇಲ್ವಾ? ಹೆಂಗಾಯ್ತಿದು? ಏನು ವಿಷಯ ಆಯಿತು? ಏನು ಕತೆ ಬಂತು? 2014 ಜೂನ್ 23ರಂದು ಮೂಡಾಗೆ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಅರ್ಜಿ ಹಾಕೊಳ್ತಾರೆ. ಜಮೀನಿಗೆ ಪರಿಹಾರ ಕೊಡಬೇಕು ಅಂತ ಮೇಡಮ್ನವರು ಅರ್ಜಿ ಹಾಕೊಳ್ತಾರೆ. ಅದನ್ನು ನೀವು ಈಗಾಗಲೇ ಗಮನಿಸಿದ್ರಿ. 2014 ಡಿಸೆಂಬರ್ 15ರಂದು ಅಭಿವೃದ್ಧಿ ಆಗದಿರುವ 100% ಭೂಮಿ ಕೊಡುವುದಕ್ಕೆ ನಿರ್ಣಯ ತಗೊಳ್ತಾರೆ. ಆದರೆ ಅದನ್ನ ಪಾರ್ವತಮ್ಮ ಮೇಡಮ್ನವರು ಒಪ್ಪೋದಿಲ್ಲ, ಬೇಡ ಅಂತಾರೆ. ಅಭಿವೃದ್ಧಿಯಾಗಿ ಜಾಗದಲ್ಲೇ ಬೇಕು ಅಂತಾರೆ. ಗೊತ್ತಾಯ್ತಾ? 50-50 ಆದರೂ ಸರಿ ಅಂತಾರೆ. ನೆಕ್ಸ್ಟ್, ಪರಿಹಾರ ಕೊಡೋದ್ರ ಬಗ್ಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆ ನಡೆಸುತ್ತೆ. ಅವತ್ತಿನ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ನಟೇಶು ಸಭೆ ನಡೆಸ್ತಾರೆ. ತುಂಬಾ ಜನ ಭಾಗಿಯಾಗಿರ್ತಾರೆ, ಅಧ್ಯಕ್ಷರು ಭಾಗಿಯಾಗಿರ್ತಾರೆ, ಬೇರೆ ಬೇರೆ ಸದಸ್ಯರುಗಳು, ಮೂಡಾದ ಸದಸ್ಯರುಗಳು, ಅವರೆಲ್ಲರೂ ಕೂಡ ಅಲ್ರಿ 50-50 ಅನುಪಾತದಲ್ಲಿ 71,000 ಸ್ಕ್ವೇರ್ ಫುಟ್ ಕೊಡಬೇಕು, 38,284 ಚದರ ಅಡಿ ಜಾಗ ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಆಲೋಚನೆ ಆದ್ರೆ ಅದಕ್ಕೆ ಸೈನ್ ಆಗಲ್ಲ, ಏನು ಆಗಲ್ಲ. ಅದನ್ನ ಸೈನ್ ಎಲ್ಲ ಹಾಕೊಂಡ್ಬಿಡೋದು ನಟೇಶ್ ಅವರೇನೇನೆ. ತಿಳ್ಕೊಂಬಿಡಿ, ಯಾಂತ ಸೈನು ಆಗೋದಿಲ್ಲ. ನೋ, ಯಾವ 50-50ನೂ ಆಗಲ್ಲ, ಯಾವ 50-50ನೂ ಆಗಲ್ಲ. ಇದನ್ನು ಬೈರೀತಿ ಸುರೇಶ್ ಅವರು ಹೇಳಿದ್ದಾರೆ. ಯಾವ್ದ್ರಿ 50-50 ಅಂತ ಕೇಳಿದ್ದಾರೆ ಬೇರೆ ಬೇರೆ ವಿಚಾರಗಳಿಗೆ ಬಂದಾಗ. ವಾಟ್ 50-50 ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಇದು ಕತೆ. ಈಗ ಎರಡು ಕಡೆಗಳ ವಿಜುವಲ್ಗಳನ್ನು ನೋಡಿ. ಪಾರ್ವತಮ್ಮನವ್ರ ಲೆಟ್ರು ನಾನು ಅದನ್ನೆಲ್ಲ ಓದಾಯ್ತು ಬಿಡಿ. ಬಟ್ ಸ್ಟಿಲ್ ವಿ ವಿಲ್ ಗೋ ಫಾರ್ ಇಟ್, ಸ್ಟಿಲ್ ವಿ ವಿಲ್ ಟೇಕ್ ಇಟ್. 2017 ಡಿಸೆಂಬರ್ 30ನೇ ತಾರೀಕಂದು ಏನಾಗ್ಬಿಡುತ್ತೆ? 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಆಗೋಗತ್ತೆ. ಗೊತ್ತಾಯ್ತಾ? ನಿರ್ಣಯ ಮಾಡ್ಕೊಂಡ್ಬಿಡ್ತಾರೆ 50-50 ಅನುಪಾತದಲ್ಲಿ ನಿವೇಶನ ಕೊಡುವುದಕ್ಕೆ. 2021 ಅಕ್ಟೋಬರ್ 25ರಂದು 50-50 ಅನುಪಾತದ ಅಡಿಯಲ್ಲಿ ನಿವೇಶನ ಪಡೆಯುವುದಕ್ಕೆ ಒಪ್ಪಿಗೆಯನ್ನು ಕೊಟ್ಟುಬಿಡ್ತಾರೆ. ಮೂಡ ಆಯುಕ್ತರಿಗೆ ಒಪ್ಪಿಗೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಾರ್ವತಿ ಮೇಡಮ್ನವರು ಒಪ್ಪಿಗೆಯನ್ನು ಕೊಟ್ಟುಬಿಡ್ತಾರೆ. ನವೆಂಬರ್ 25ರಂದು ಮೂಡಾಗೆ ಜಾಗದ ಮಾಲೀಕತ್ವವನ್ನು ಪಾರ್ವತಿ ಮೇಡಮ್ನವರು ಬಿಟ್ಟುಕೊಡ್ತಾರೆ. ಅದಾದ ನಂತರದಲ್ಲಿ ಪರಿತ್ಯಾಜನಾ ಪತ್ರದ ಮೂಲಕ ಕೆಸರಿ ಜಾಗವನ್ನು ಪಾರ್ವತಿ ಸಿದ್ದರಾಮಯ್ಯ ಮೇಡಮ್ ಅವರು ಬಿಟ್ಟುಕೊಡ್ತಾರೆ. ಅದರ ಆದೇಶದ ಪ್ರತಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ನಿವೇಶನವನ್ನು ಮಂಜೂರು ಮಾಡಲಾಗುತ್ತೆ. ಮೂಡ ಆಯುಕ್ತರು ಮಂಜೂರು ಮಾಡಿಬಿಡ್ತಾರೆ. ಯಾರು? ನಟೇಶೋ. ಯಾವ ಸಿಗ್ನೇಚರ್, ಬರೀ ಚರ್ಚೆ ಆಗಿರುತ್ತೆ ಅಷ್ಟೇನೆ. ನೋಡ್ರಿ, 2001-2002ರಲ್ಲಿ ದೇವನೂರು ಬಡಾವಣೆ ನಿರ್ಮಾಣ. ಒಟ್ಟು 188 ಸೈಟ್ಗಳು, 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಡಾವಣೆ ನಿರ್ಮಾಣ. 20-30 ಮಿನಿಮಮ್, 50-80 ಮ್ಯಾಕ್ಸಿಮಮ್ ಸೈಟ್ ಹಂಚಿಕೆ ಮೂಡ. ಇವಾಗ ಪ್ರಸ್ತುತ ಚದರಡಿ, ಅದಕ್ಕೆ ಬರ್ತೀನಿ ತಗೊಳ್ಳಿ ನಾನು, ಅದು ಬ್ರೇಕಿಂಗ್ ನಾವು ಹಾಕ್ಲೇಬೇಕು. ಇವಾಗ ಪ್ರಸ್ತುತ ಚದರಡಿ 2,000-4,000 ಅಷ್ಟೇನೇನೆ. ಗೊತ್ತಾಯ್ತಲ್ಲ? ಮೈಸೂರಿನಲ್ಲಿ ಪ್ರತಿಷ್ಠಿತ ವಿಜಯನಗರ ಬಡಾವಣೆ ಏಷ್ಯಾದ ಅತಿ ದೊಡ್ಡ ಲೇಔಟು. 91-92 ಅಲ್ಲಿ ವಿಜಯನಗರ ಬಡಾವಣೆ ನಿರ್ಮಾಣ ಮಾಡಿರೋದು ಮೂಡ. ನೋಡ್ರಿ, ಆಫ್ಟರ್ ಆಲ್ 4,000 ನಿಮಗೆ ದೇವನೂರಿನಲ್ಲಿ. ಅಲ್ಲಿ ನಿಮಗೆ 8,000ದಿಂದ 10,000 ಇದೆ ನಿಮಗೆ. ವಿಜಯನಗರ ಏಷ್ಯಾಸ್ ಲಾರ್ಜೆಸ್ಟ್, ದೇವನೂರಲ್ಲಿ 2,000-4,000. ಹೆಂಗೆ ನಿಮ್ಗೆ ಕೊಟ್ಬಿಡಕ್ಕೆ ಸಾಧ್ಯ ಆಗುತ್ತೆ? ವಿಜಯನಗರಕ್ಕೆ ನಿಮಗೆ ಹೆಂಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ? ಹೌ ಇಸ್ ಇಟ್ ಪಾಸಿಬಲ್? ಹೆಂಗೆ ಕೊಡ್ತೀರಿ?
ಇಂಪಾಸಿಬಲ್ 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 ಇಂಪಾಸಿಬಲ್. ನೀವು 38,000 ಚದರ ಅಡಿ ಕೊಡ್ತಿರೋ, ಅದೆಷ್ಟು ಕೊಡ್ತಿರೋ, ಮತ್ತೊಂದು ಕೊಡ್ತಿರೋ, ಎಲ್ಲೋ ದೂರದಲ್ಲಿರುವಂಥ ದೇವನೂರು, ಅಭಿವೃದ್ಧಿ ಆಗದಂಥ ಕಾಡಿನ ಪಕ್ಕದಲ್ಲಿರೋ ದೇವನೂರು, ಅಲ್ಲಿಂದ ನೀವು 12-13 ಕಿಲೋಮೀಟರ್ ದೂರ ನಡ್ಕೊಂಬರುವ ವಿಜಯನಗರ. ಏಷ್ಯಾದ ಅತಿ ದೊಡ್ಡ ಲೇಔಟ್ ಅನ್ನೋ ಹೆಗ್ಗಳಿಕೆಗೆ ವಿಜಯನಗರ ಪಾತ್ರವಾಗಿದೆ. ಹೆಂಗ್ ಕೊಡ್ತೀರಿ? ಹೌ ಇಸ್ ಇಟ್? ನಾನು ಆ ವಿಜಯನಗರ ಬಡಾವಣೆಯಿಂದ ರಂಗಸ್ವಾಮಿ ಅವ್ರನ್ನ ಮಾತನಾಡಿಸ್ತೇನೆ. ರಂಗಸ್ವಾಮಿ ಅವರ ಜೊತೆಗೆ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು ಕೂಡ ಒಂದೇ ನಿಮಿಷದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಮಾತಾಡೋದಕ್ಕಿಂತ ಅವರೇ ಮಾತಾಡ್ತಾರೆ ಇದ್ರ ಬಗ್ಗೆ. He will speak about it. He will be an authority on this. He certainly will be an authority. ರಂಗಸ್ವಾಮಿ ಅವರೇ, ನಾನು ನಿಮಗೆ ಇವಾಗ ಟಾಸ್ ಓವರ್ ಮಾಡ್ತಾ ಇದ್ದೇನೆ. ನಿಮ್ಮ ಜೊತೆಗೆ ಗಂಗರಾಜು ಇದ್ದಾರೆ, ಸಾಮಾಜಿಕ ಹೋರಾಟಗಾರರು, ನನ್ನ RTI ಆಕ್ಟಿವಿಸ್ಟ್. ಗೋ ಅಂಡ್ ಎಕ್ಸ್ಪ್ಲೈನ್. ಮೈಕ್ ಅವ್ರಿಗೆ ಹಿಡೀರಿ. ಇಲ್ಲಿ ಆಗಿರುವ ಈ ಅನ್ಯಾಯದ ಪರಮಾವಧಿ ಎಂಥದ್ದು? ಚಂದನ್ ಶರ್ಮಾ, ಈ ಇಡೀ ಪ್ರಕರಣ ಆಚೆಗೆ ಬರಲಿಕ್ಕೆ ಬೇರೆಯವರು ಬೇರೆ ಹಂತದಲ್ಲಿ ಪ್ರಯತ್ನಗಳನ್ನು ಮಾಡಿರಬಹುದು. ಆದರೆ ಡಾಕ್ಯುಮೆಂಟ್ ದೃಷ್ಟಿಯಿಂದ ಸಮಗ್ರವಾಗಿ ಈ ವಿಚಾರ ಸ್ಪಷ್ಟವಾಗಿ ಗೊತ್ತಿರೋದು ಅಂತಂದರೆ RTI ಕಾರ್ಯಕರ್ತ ಗಂಗರಾಜು ಅವರಿಗೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸೀರೀಸ್ ಬೈ ಸೀರೀಸ್ ಈ ಹಗರಣ ಹೇಗೆ ನಡ್ಕೊಂಡು ಬಂತು ಮತ್ತು ಪರ್ಟಿಕ್ಯುಲರ್ ಆಗಿ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮುಖ್ಯವಾಗಿ ಸರ್, ಈ ಪ್ರಕರಣದಲ್ಲಿ ಲೋಪ ಅಂತ ಏನೇನು ಕಾಣಿಸುತ್ತೆ ಸರ್? ಇದರಲ್ಲಿ ಲೋಪ ಅನ್ನೋದು ಈಗ ವಿಜಯನಗರ 3ನೇ ಹಂತ ಹಾಗೂ 4ನೇ ಹಂತ ಬಡಾವಣೆಯಲ್ಲಿ ಈಗ ನಿವೇಶನಗಳು ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಭೂಸ್ವಾಧೀನ ಪ್ರಕ್ರಿಯೆ ಆಗಿದೆ. 6-1 ಆಗಿದೆ, 4-1 ಆಗಿದೆ. 6-1 ಆಗಿ 4-1 ಆದಮೇಲೆ ಅದನ್ನು ಏನಕ್ಕೆ ಭೂಮಿನ ಭೂಸ್ವಾಧೀನ ಕೈ ಬಿಡ್ತಾರೆ? ಅವಾರ್ಡ್ ನಿರ್ಣಯ ಆಗುತ್ತೆ. ಅವಾರ್ಡ್ ನಿರ್ಣಯ ಆದಮೇಲೆ ಆ ಅವಾರ್ಡ್ ಅಮೌಂಟ್ 3,24,000 ರೂಪಾಯಿನ ಕೋರ್ಟಿಗೆ ಡೆಪಾಸಿಟ್ ಮಾಡೋಕ್ಕೂ ಸಹ ಕಳಿಸಿದ್ದಾರೆ. ಆ ಹಣ ಯಾಕೆ ವಾಪಸ್ ಬಂತು, ಯಾಕೆ ವಾಪಸ್ ತರಿಸ್ಕೊಂಡ್ರು, ಇವಾಗ ಅದು ಪ್ರಶ್ನೆ ಆಗಿದೆ. ಪ್ಲಸ್ ಅದ್ರ ಜೊತೆಗೆ ಅಂದು ಭೂಸ್ವಾಧೀನದಿಂದ ಕೈಬಿಟ್ಟಂಥ ಸಮಯದಲ್ಲಿ 1998ನೇ ಇಸ್ವಿನಲ್ಲಿ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿ. ಯಾಕಿದು ಅವ್ರ ಬೇನಾಮಿ ಆಸ್ತಿ ಆಗಿರಬಾರ್ದು? ಅವರು ಬೇನಾಮಿ ಆಸ್ತಿ ಮಾಡಿದ್ರೆ ಯಾಕೆ ಮಾಡಿರಬಾರ್ದು? ಅವ್ರ ಕಡೆಯಿಂದಲೇ ಯಾಕೆ ಅವರ ಬಾಮೈದನಕ್ಕೆ ಖರೀದಿ ಮಾಡಿಸಿ, ಬಾಮೈದನಿಂದ ಇವರಿಗೆ ಪಾರ್ವತಿಯವ್ರಿಗೆ ದಾನಪತ್ರ ಮಾಡಿಸ್ಕೊಂಡಿದ್ದಾರೆ. ಬಾಮೈದ ಖರೀದಿ ಮಾಡಿದ್ದಂತಹ ಜಾಗ ದಾನಪತ್ರ ಮಾಡೋಕ್ಕೆ ಅವಕಾಶ ಇದೆಯಾ, ಇಲ್ವಾ? ಅದ್ರ ಜೊತೆಗೆ ಬಾಮೈದನ ಸ್ವಯಾರ್ಜಿತ ಆಸ್ತಿ ಇದು, ಪಿತ್ರಾರ್ಜಿತ ಆಸ್ತಿ ಇಲ್ಲ. ಪಿತ್ರಾರ್ಜಿತ ಆಸ್ತಿನಲ್ಲಿ ಅಕ್ಕನಿಗೆ ಆಗಲಿ, ತಂಗಿಗೆ ಆಗಲಿ, ಅಣ್ಣನಿಗೆ ಆಗಲಿ, ತಮ್ಮನಿಗೆ ದಾನ ಮಾಡ್ಬೋದು ಅನ್ನೋದೊಂದು ಇರಬಹುದು ಅಂತ ಅನಿಸುತ್ತೆ. ಬಟ್ ಸ್ವಯಾರ್ಜಿತ ಆಸ್ತಿಯಲ್ಲಿ ಇದು ದಾನ ಮಾಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಏನೋ ವಕೀಲರ ಹತ್ರ ಏನೋ ನಾನು ತಿಳ್ಕೊಂಡ ಮಾಹಿತಿ. ಅದಾಯಿತು. ಅದಾದಮೇಲೆ 1998-99ರಲ್ಲಿ ಇವರು ನೋಟಿಫಿಕೇಶನ್, 98ರಲ್ಲಿ ನೋಟಿಫಿಕೇಷನ್ ಆಗಿ ಎಲ್ಲ ಆಗುತ್ತೆ. 97ರಲ್ಲಿ 98ರಲ್ಲಿ ಭೂಸ್ವಾಧೀನ ಕೈ ಬಿಡ್ತಾರೆ. ಆ ಕೈ ಬಿಡಬೇಕಾದ್ರೆ ಮಧ್ಯದ ಜಾಗ ಹಾಕ್ಬಿಟ್ರು. ಸುತ್ತ ಬಡಾವಣೆ ನಿರ್ಮಾಣ ಮಾಡ್ತಾರೆ, ರಿಂಗ್ ರೋಡ್ ಮಾಡ್ಕೊತಾರೆ, ಎಲ್ಲ ಮಾಡ್ತಾರೆ. ಈ ಮಧ್ಯದಲ್ಲಿದ್ದಂಥ 3 ಎಕರೆ ಪರ್ಟಿಕ್ಯುಲರ್ ಅದನ್ನು 3 ಎಕರೆ ಅದನ್ನು ಕುಂಟೆನೇ ಯಾಕೆ ಬಿಡ್ತಾರೆ? ಭೂಸ್ವಾಧೀನ ಕೈ ಬಿಡ್ತಾರೆ. ಯಾಕೆ ಬಿಟ್ಟರು? ಇವರೇನು ಅರ್ಜಿ ಕೊಟ್ಟಿದ್ದಾರಾ? ಇಲ್ಲ ಮೂಡಾ ಪ್ರಾಧಿಕಾರದವ್ರು ಏನಾದರೂ ನಮಗೆ ಈ ಭೂಮಿ ಬೇಕಾಗಿಲ್ಲ, ಅದು ನಮ್ಗೆ ಅವಶ್ಯಕತೆ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟಲ್ ಕ್ಲಾರಿಟಿ ಇದೆ. ಅದೇನು ಅಂದರೆ ಭೂ ಮಾಲೀಕರು ಈ ನೋಟಿಫಿಕೇಶನ್ ಅನ್ನು ಕೈ ಬಿಡಬೇಕು ಅಂತ ಮನವಿ ಮಾಡ್ಕೊಂಡಿದ್ರು. ಆ ಕಾರಣಕ್ಕೆ ನೋಟಿಫಿಕೇಶನ್ ಇಂದ ಕೈ ಬಿಟ್ಟಿದ್ದೇವೆ ಅನ್ನೋದನ್ನ ಡಾಕ್ಯುಮೆಂಟಲ್ಲಿ ತೋರಿಸ್ತಾರೆ. ಆ ಥರ ಅರ್ಜಿ ಎಲ್ಲೂ ಇಲ್ಲ. ಕೈ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಭೂ ಮಾಲೀಕರು ಅರ್ಜಿ ಕೊಟ್ಟಿರೋದೆಲ್ಲೂ ಡಾಕ್ಯುಮೆಂಟ್ ಇಲ್ಲ. ಎಲ್ಲೂ ನಾನು ಸಲ್ಲಿಸಿರೋ ದಾಖಲೆಯಲ್ಲಿ ಅವ್ರು ಕೈ ಬಿಟ್ಕೊಡಿ ಅಂತ ಕೇಳಿಲ್ಲ ನನಗೆ. ನಾವು ಭೂಸ್ವಾಧೀನ ಕೈ ಬಿಟ್ಟಿದ್ದಾರೆ, ಬಟ್ ನೋಟಿಫೈ ಆಗಿರೋದನ್ನ ಡಿನೋಟಿಫೈ ಮಾಡಿದ್ದಾರೆ. ಅವಾರ್ಡ್ ಆಗಿದೆ. ಅವಾರ್ಡ್ 3 ಲಕ್ಷ, ಅವತ್ತಿನ ಕಾಲಕ್ಕೆ 3 ಎಕರೆಗೆ 3,24,000 ರೂಪಾಯಿ ಅವಾರ್ಡ್ ಆಗಿದೆ. ಮುಂದೆ ಬರೋದಾದ್ರೆ ಪಾರ್ವತಿ ಅವ್ರಿಗೆ ಈ ಜಾಗದ ಮಾಲೀಕತ್ವ ಸಿಕ್ಕ ನಂತರದಲ್ಲಿ ಅವರು ಆ ಜಾಗವನ್ನ ಗಮನಿಸ್ಕೊಂಡಿರ್ಲಿಲ್ವಾ?
ಅಥವಾ ಈ ಡೈರೆಕ್ಟ್ ಆಗಿ ಅವ್ರ ಅಪ್ಲಿಕೇಶನ್ ಹಾಕುವಾಗ ನನ್ನ ಜಾಗ ನೀವು ಮೂಡಾದವರು ಏನು ದೇವನೂರು ಬಡಾವಣೆಗೆ ನೀವು ಬಳಸ್ಕೊಂಡಿದ್ದೀರಿ, ಹಂಗಾಗಿ ನನಗೆ ಪರಿಹಾರ ಕೊಡಿ ಎನ್ನುವ ಅರ್ಜಿ ಹಾಕ್ತಾರಾ ಅಥವಾ ಜಾಗ ಕೊಡಿ ಅನ್ನೋ ಅರ್ಜಿ ಹಾಕ್ತಾರಾ ಅಥವಾ ಡೈರೆಕ್ಟ್ 50-50ಗೆ ಅಪ್ರೋಚ್ ಮಾಡ್ತಾರಾ? ಆ ಸ್ಟೇಜಲ್ಲಿ ಏನು? ಮೊದಲು 3 ಎಕರೆ 16 ಗುಂಟೆ ಏನು ಸಮಾನಾಂತರ ಜಾಗ ಅಷ್ಟೇ ಜಾಗ ನನಗೆ ಕೊಡಿ ಅಂತ ಅರ್ಜಿ ಹಾಕ್ತಾರೆ. ಅಷ್ಟು ಜಾಗ ಕೊಡಕ್ಕೆ ಬರಲ್ಲ ಅಂತ 60-40 ಕೊಡ್ತೀವಿ ಅಂತ ಇವ್ರು ಹೇಳ್ತಾರೆ. 60-40 ಆದಮೇಲೆ 60-40 50-50 ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಕೊಡ್ತಾರೆ. 55% ಕೊಡಿ ನಮಗೆ ಅಂತ ಹೇಳ್ತಾರೆ. ಕೊನೆಗೆ 50-50ಗೆ ಒಪ್ಕೊತಾರೆ ಇವರು. ಒಪ್ಕೊಂಡಾದಮೇಲೆ ಸರ್ ಈಗ ಅದು 2003ರಲ್ಲಿ ಆ ಬಡಾವಣೆ ನಿರ್ಮಾಣ ಆಗಿರೋದು. 2002-3ರಲ್ಲಿ ಈ ಬಡಾವಣೆ ಇವರು ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ ಸಮಾನಾಂತರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಬದಲಿ ನಿವೇಶನ 50-50ನಲ್ಲಿ ನಮಗೆ. ಆ ಪಾಯಿಂಟಿಗೆ ಮುಂದಕ್ಕೆ ಬರೋಣ. ಟೆಕ್ನಿಕಲ್ ಆಗಿ ಆ ಮಾಲೀಕತ್ವಕ್ಕೆ ಸಂಬಂಧಪಟ್ಟಾಗ ಯಾವುದು ಗೋಜಲಿಲ್ಲ. ಮಾಲೀಕತ್ವದಲ್ಲಿ ಅದು ಓನರ್ ಯಾರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಅವ್ರ ಅಣ್ಣನೆಯ ಅದು ನನಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಯಾರ ಓನರ್ ಯಾರು ಮಾಲೀಕತ್ವ ಇವ್ರಿಗೆ ಹೆಂಗ್ ಬತ್ತು ಅನ್ನೋದಕ್ಕೆ ಸಂಬಂಧಪಟ್ಟಾಗ ಮಾಹಿತಿ ಇದೆ. ಅದು ಮಾಹಿತಿ ಇದೆ. ಅದಾದಮೇಲೆ ಇವರಿಗೆ 50-50 ಅನುಪಾತದಲ್ಲಿ 38,244 84 ಸ್ಕ್ವೇರ್ ಫೀಟ್ ಜಾಗ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರಲ್ಲ. ಮಾಡಬೇಕಾದ್ರೆ 2003ರಲ್ಲಿ ರಚನೆ ಆದಂಥ ಬಡಾವಣೆ ಅಂತ ಅಂದಮೇಲೆ ದೇವನೂರು ಬಡಾವಣೆ 2000 ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ಕೊಡಬೇಕು ಅಥವಾ ಅಲ್ಲೇ ಜಾಗ ಖಾಲಿ ಇರಬೇಕಾದ್ರೆ ಅಲ್ಲಿ ಯಾಕೆ ಸೈಟ್ಗಳು ಕೊಡಲಿಲ್ಲ ಇವರಿಗೆ? ಇವತ್ತುವರೆಗೂ ಖಾಲಿ ಸೈಟ್ಗಳಿದ್ದಾವೆ. ಅದು ಮಜಾ ಏನು ಅಂತಂದ್ರೆ ಆ ಸ್ಟೇಜ್ಗೆ ಮೂಡಾನೇ ರಚನೆ ಮಾಡದ ಲೇಔಟ್ಗಳು ಲಲಿತಾದ್ರಿಪುರ ಇದೆ, ಮೂಡಾನೇ ರಚನೆ ಮಾಡಿದಂತಹ ಅಂಚ ಬಡಾವಣೆ ಇದೆ, ಮೂಡಾನೇ ರಚನೆ ಮಾಡದ ಸಾತ್ಗಳಿ ಬಡಾವಣೆ ಇದೆ ಮತ್ತು ಅದೆಲ್ಲವೂ ದೇವನೂರು 3ನೇ ಹಂತದ ಬಡಾವಣೆಗೆ ತುಂಬಾ ಸಮೀಪದಲ್ಲಿದೆ. ಅಲ್ಲಿ ಜಾಗ ಹೋಗಿದೆ, ಇಲ್ಲಿಗೆ ಬಂದು ಜಾಗ ಕೊಟ್ಟಿದ್ದಾರೆ. ಜಾಗ ಕೊಡ್ಲಿಕ್ಕೆ ಅಂತಂದ್ರೆ ಸಮಾನಾಂತರ ಬಡಾವಣೆಯಲ್ಲೇ ಕೊಡಬೇಕು ಅಂತಿದೆಯಾ ಅಥವಾ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋ ವಿಚಾರ ಏನಿದೆ ಅದನ್ನು ಏನಾದರೂ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದಾರೆ ಏನು? ಇಲ್ಲ ಅದ್ಯಾವುದು ಮಾಡ್ಕೊಂಡಿಲ್ಲ. ಎಲ್ಲಿ ಭೂಮಿ ಕಳ್ಕೊಂಡಿರ್ತಾನೆ ರೈತ ಅಲ್ಲೇ ಜಾಗ ಇತ್ತು ಅಂತಾನೆ ಅಲ್ಲೇ ಜಾಗ ಕೊಡಬೇಕು. ಅಲ್ಲಿ ಜಾಗ ಇಲ್ಲ ಅಂದಾಗ ಸಮಾನಾಂತರ ಬಡಾವಣೆ ಆ ಇಯರ್ನಲ್ಲಿ 2003ರಲ್ಲಿ ಎಲ್ಲೆಲ್ಲಿ ಬಡಾವಣೆಗಳು ರಚನೆ ಮಾಡ್ತದೆ ಮೂಡಾ ಪ್ರಾಧಿಕಾರದಲ್ಲಿ ಕೊಡ್ಬೋದು. ಇಲ್ಲ ನಂತರ 2006ರಲ್ಲಿ ಕೊಡ್ಬೋದು, 2000 ನಂತರ 5ರಲ್ಲಿ ರಚನೆ ಆದದ್ದು ಏನಾರು ಇದ್ರೆ ಅದರಲ್ಲೂ ಕೊಡ್ಬೋದು. ಆದರೆ ಅದನ್ನು ಬಿಟ್ಟು ಇವರು 1990 ಇದು 2003ರಲ್ಲಿ ಇದು ದೇವನೂರು ಬಡಾವಣೆ ರಚನೆ ಅಂದರೆ ಸಮಾನಾಂತರ ನೀವು ಹೇಳ್ದಂಗೆ ಅಂಚೆ ಲಲಿತಾದ್ರಿಪುರ ಆ ಸರೌಂಡಿಂಗ್ ಕೊಡಬೇಕಿತ್ತು. ಇವರು ಬಂದು 91ರಲ್ಲಿ ರಚನೆ ಆಗುತ್ತೆ 3ನೇ ಹಂತದ ಬಡಾವಣೆ. ಏನೋ ಡಿ ಬ್ಲಾಕು ಈ ಬ್ಲಾಕು ಏನೇನೋ ಕೊಟ್ಟಿದ್ದಾರಲ್ಲ 7 ಸೈಟು 6 ಸೈಟು ಅದು 1991ರಲ್ಲಿ ರಚನೆ ಆಗುತ್ತೆ ವಿಜಯನಗರದ 3ನೇ ಹಂತದ ಬಡಾವಣೆ. 10 ವರ್ಷ ಹಿಂದೆ ರಚನೆ ಆಗಿರೋ ಲೇಔಟ್ ಅಲ್ಲಿ ಕೊಟ್ಟಿದ್ದಾರೆ. ಸಮಾನಾಂತರನ ಅಂತರನೋ ಇದು. ಮತ್ತು ಅದಾದಮೇಲೆ 94 ಇನ್ನೊಂದು ವಿಜಯನಗರ 4ನೇ ಹಂತದ ಬಡಾವಣೆ 2ನೇ ಘಟ್ಟದ ಬಡಾವಣೆ ಅದು 94ರಲ್ಲಿ ಆಗುತ್ತೆ. ಅದು ಸಹ ಸಮಾನಾಂತರ ಬಡಾವಣೆ ಆಗಲ್ಲ. ಹಾಗಾಗಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡಬೇಕಾಗಿದ್ದಂತಹ ಈ ಒಂದು 50-50 ಅನುಪಾತದ ಇವರೇನು ಮಾಡಿದ್ರೆ ಅದನ್ನು ವೈಲೇಷನ್ ಮಾಡಿ ಇವರಿಗೆ ಆರ್ಥಿಕ ಲಾಭ ಮಾಡಿಕೊಡೋ ಉದ್ದೇಶದಿಂದ ಈಗ ನಾನು ಈಗಷ್ಟೇ 5 ನಿಮಿಷದ ಆರ್ಥಿಕ ಲಾಭ ಅನ್ನೋದನ್ನ ನೀವು ಹೆಂಗ್ ಸ್ಪೆಸಿಫೈ ಮಾಡ್ತೀರಿ? ಬೇರೆ ಬೇರೆ ರೈತರಿಗೆ ಬೇರೆ ಬೇರೆ ಅವ್ರಿಗೆ 50-50ನಲ್ಲಿ ಕೊಟ್ಟಿದ್ದಾರೆ. ಇದೊಂದು ಕೇಸನ್ನ ಕ್ಲೈಮ್ ಹೆಂಗ್ ಮಾಡೋಕ್ಕಾಗುತ್ತೆ ಸರ್? ಇವಾಗ 2021ರಲ್ಲಿ ಆ ದೇವನೂರು ಬಡಾವಣೆಯಲ್ಲಿ ಪರ್ ಸ್ಕ್ವೇರ್ ಫೀಟ್ಗೆ 1,500ರಿಂದ 2,000 ರೂಪಾಯಿ ರೇಟ್ ಇತ್ತು. 2021 ಪಾರ್ವತಿಯವರಿಗೆ ಕೊಟ್ಟಂಥ ಸಮಯದಲ್ಲಿ 2,000 ರೂಪಾಯಿ ರೇಟ್ ಇದೆ. 2,000 ರೂಪಾಯಿ ರೇಟ್ ಅಲ್ಲಿದೆ. ವಿಜಯನಗರದಲ್ಲಿ 7,000ರಿಂದ 8,000 ರೂಪಾಯಿ ರೇಟ್ ಇದೆ ಅವತ್ತೇನೆ. ಹಾಗಾಗಿ ಅಲ್ಲಿ ಕೊಟ್ಟರೆ ಇವರಿಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಇಲ್ಲಿ ಕೊಟ್ಟರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಪ್ಲಸ್ ತಮ್ಮ ಚಾನಲ್ ಹೇಳಿದಂತೆ ಏಷ್ಯಾದಲ್ಲಿ ಅತಿ ದೊಡ್ಡ ಬಡಾವಣೆ ಅಂತ ಹೇಳ್ತಾರೆ, ಪ್ರತಿಷ್ಠಿತ ಬಡಾವಣೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶರ್ಮಾ ಇಲ್ಲಿ ಬಹಳ ಸ್ಪಷ್ಟವಾಗಿ ಇರೋದೇನು ಅಂತಂದ್ರೆ ಗಂಗರಾಜ್ ಅವರು ನೋಟಿಫೈ ಮಾಡ್ತಿರೋ ಮತ್ತು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಈ ವಿಜಯನಗರ ಶುರುವಾಗಿದ್ದು 1991 ದೇವನೂರು ಬಡಾವಣೆ ವೆರಿ ಕ್ಲಿಯರ್ 21ರಲ್ಲಿ ಅಂದ್ರೆ 10 ವರ್ಷ ಹಿಂದೆ ರಚನೆಯಾದ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಮುಂದುವರೆದು ಈ ಪ್ರಕರಣದಲ್ಲಿ ಅತಿ ಮುಖ್ಯವಾಗಿ ವಿಸ್ತಾರ ನ್ಯೂಸ್ ಮಾಡ್ತಿರುವಂತಹ ಏನು ಆ ಪ್ರಯತ್ನ ಇದೆ ಅದು ಅತಿ ಮುಖ್ಯವಾದಂತಹ ಪ್ರಯತ್ನ ಆಗಿದೆ. ನಿರ್ಭೀತ ಪತ್ರಿಕೋದ್ಯಮಕ್ಕೆ ಅತಿ ದೊಡ್ಡ ಉದಾಹರಣೆಯಾಗಿ ಈ ಪ್ರಕರಣವನ್ನು ಪರಿಗಣಿಸಬೇಕಾಗುತ್ತೆ. ಇನ್ನು ಮೈಸೂರಿಗೆ ಈ ಸಂಬಂಧಪಟ್ಟವಾಗಿ ಒಂದಷ್ಟು ಮುಖ್ಯವಾದಂತಹ ಬೇಡಿಕೆಗಳಿದೆ, ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಚಂದನ್ ಶರ್ಮಾ. ಅದೇನು ಅಂತಂದ್ರೆ 50-50 ಹಗರಣದಲ್ಲಿ ಈವರೆಗೆ ಏನೇನು ಗೋಜಲ್ಗಳಾಗಿದ್ದಾವೆ ಆ ಎಲ್ಲ ಗೋಜಲ್ಗಳನ್ನು ಒಂದು ಭಾಗಕ್ಕಿಡೋಣ. ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು ಒಂದು ವೇಳೆ ಪಾರ್ವತಿ ಅವ್ರಿಗೆ 50-50ನಲ್ಲಿ ಜಾಗ ಕೊಟ್ಟಿರೋದು ಸರಿ ಇದೆ ಅನ್ನೋದಾದ್ರೆ 50-50 ಸರಿ ಇದೆ ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಬರುತ್ತಾ? ಇಲ್ಲ, ಪಾರ್ವತಿ ಅವ್ರಿಗೆ ಕೊಟ್ಟಿರುವ ಜಾಗ
ತಪ್ಪಾಗಿದೆ, ಲೋಪ ಆಗಿದೆ ಅಂತನ್ನೋದಾದ್ರೆ ಈಗ 50-50 ಏನ್ ರದ್ದು ಮಾಡ್ತಿದ್ದೇವೆ ಅಂತಿದ್ದಾರೆ, ಅದನ್ನೂ ಪೂರ್ತಿ ರದ್ದು ಮಾಡ್ತಾರಾ? ಪ್ರಕರಣವನ್ನ ರದ್ದು ಮಾಡ್ತಾರಾ? ರದ್ದು ಮಾಡೋದಾದ್ರೆ ಎಷ್ಟನೇ ಇಸ್ವಿಯಿಂದ? True. ಈ ಎಲ್ಲ ಪ್ರಶ್ನೆಗಳು ಸಾಮಾನ್ಯ ರೈತನಿಂದ ಅಥವಾ ಸಾಮಾನ್ಯ ಜಾಗ ಖರೀದಿ ಮಾಡಿದಂತವರ ಪ್ರಶ್ನೆಗಳಾಗಿದ್ದಾವೆ. ಆ ಪ್ರಶ್ನೆಗಳಿಗೆ ರಾಜ್ಯ Well said. ಸರ್ಕಾರನೇ ಉತ್ತರ ಕೊಡಬೇಕಾಗಿದೆ. ಚಂದನ್ ಶರ್ಮಾ. ವೆಲ್ ಸೆಡ್ ರಂಗಸ್ವಾಮಿ, ದಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಐ ವಿಲ್ ಟ್ರೈ ಟು ಟೇಕ್ ಯುವರ್ ಕಾಲ್ಸ್. ಸಮಯ ಬಹಳ ಕಡಿಮೆ ಇದೆ, ಬಟ್ ಸ್ಟಿಲ್ ಲೆಟ್ ಮಿ ಟ್ರೈ ಟು ಟಾಕ್ ಟು ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.